ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದು ಭಾರತದ ರಕ್ಷಣಾ ಉದ್ಯಮದ ಬಗ್ಗೆ ಮಾತನಾಡುವಾಗ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿದೆ. ಭಾರತ ಕೇವಲ ತನ್ನ ಸೇನೆಗಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿದೆಯೇ ಅಥವಾ ಜಗತ್ತಿನ ಇತರ ದೇಶಗಳು ಭಾರತ ತಯಾರಿಸುವ ರಕ್ಷಣಾ ವ್ಯವಸ್ಥೆಗಳನ್ನು ಖರೀದಿಸಲು ಮುಂದೆ ಬರುತ್ತಿವೆಯೇ? ಈ ಪ್ರಶ್ನೆಗೆ ಈಗ ಬಹಳ ಸ್ಪಷ್ಟವಾದ ಉತ್ತರ ನೀಡುತ್ತಿರುವ ಒಂದು ಪ್ರಮುಖ ಹೆಸರು ಬ್ರಹ್ಮೋಸ್. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಈ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇಂದು ಭಾರತದ ರಕ್ಷಣಾ ರಫ್ತು ಸಾಮರ್ಥ್ಯದ ಪ್ರಮುಖ ಸಂಕೇತವಾಗಿ ಹೊರಹೊಮ್ಮಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆಯ ಒಟ್ಟು ಆರ್ಡರ್ ಬುಕ್ ಸುಮಾರು $6 ಬಿಲಿಯನ್ ಗೆ ತಲುಪಿದೆ. ಇದರ ಜೊತೆಗೆ ದೇಶದ 4 ಉತ್ಪಾದನಾ ಘಟಕಗಳು ದೇಶೀಯ ಮತ್ತು ವಿದೇಶಿ ಬೇಡಿಕೆಗಳನ್ನು ಪೂರೈಸಲು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಅಂದರೆ ಬ್ರಹ್ಮೋಸ್ ಈಗ ಕೇವಲ ಭಾರತದ ಸೇನೆಯ ಬಳಕೆಯ ಕ್ಷಿಪಣಿ ಮಾತ್ರ ಅಲ್ಲ, ಇದು ಭಾರತವನ್ನು ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಗುರುತಿಸುವಂತಹ ಪ್ರಮುಖ ಉತ್ಪನ್ನವಾಗಿ ಬದಲಾಗುತ್ತಿದೆ. ಒಂದು ದೇಶದಿಂದ ಆರಂಭವಾಗಿ ಹಲವು ದೇಶಗಳತ್ತ ವಿಸ್ತರಿಸಿದ ಬ್ರಹ್ಮೋಸ್ನ ರಫ್ತು ಪಯಣ ಆರಂಭದಲ್ಲಿ ನಿಧಾನವಾಗಿತ್ತು. ಸ್ನೇಹಿತರೆ, 2022 ಜನವರಿಯಲ್ಲಿ ಫಿಲಿಪೈನ್ಸ್ ದೇಶವು ಬ್ರಹ್ಮೋಸ್ ಅನ್ನು ಖರೀದಿಸಲು ಒಪ್ಪಂದ ಮಾಡಿಕೊಂಡಿತ್ತು. ಸುಮಾರು $375 ಮಿಲಿಯನ್ ಮೌಲ್ಯದ ಈ ಒಪ್ಪಂದದಲ್ಲಿ 3 ಶೋರ್ ಬೇಸ್ಡ್ ಆಂಟಿ ಶಿಪ್ ಮಿಸೈಲ್ ಬ್ಯಾಟರೀಸ್ಗಳು ಸೇರಿದ್ದವು. ಇದು ಭಾರತದ ರಕ್ಷಣಾ ಇತಿಹಾಸದಲ್ಲಿ ಮಹತ್ವದ ಕ್ಷಣ, ಏಕೆಂದರೆ ಇದು ಭಾರತದಿಂದ ವಿದೇಶಕ್ಕೆ ಮಾರಾಟವಾದ ಮೊದಲ ದೃಢೀಕೃತ ಬ್ರಹ್ಮೋಸ್ ರಫ್ತು ಒಪ್ಪಂದವಾಗಿತ್ತು. 2025 ಏಪ್ರಿಲ್ನ ವೇಳೆಗೆ ಮೊದಲ 2 ವ್ಯವಸ್ಥೆಗಳ ವಿತರಣೆ ಪೂರ್ಣಗೊಂಡಿತ್ತು. ಇದರಿಂದ ಫಿಲಿಪೈನ್ಸ್ ಭಾರತಕ್ಕೆ ಕೇವಲ ಮೊದಲ ವಿದೇಶಿ ಗ್ರಾಹಕವಾಗಿರಲಿಲ್ಲ, ಅದು ಬ್ರಹ್ಮೋಸ್ನ ಸಾಮರ್ಥ್ಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ನೈಜ ಉದಾಹರಣೆಯಾಯಿತು. ಒಂದು ರಕ್ಷಣಾ ಉತ್ಪನ್ನವನ್ನು ಖರೀದಿಸುವಾಗ ದೇಶಗಳು ಕೇವಲ ಅದರ ಜಾಹೀರಾತನ್ನು ನೋಡುವುದಿಲ್ಲ, ಅದು ನಿಜವಾದ ಪರಿಸ್ಥಿತಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡುತ್ತವೆ. ಇಲ್ಲಿಯೇ ಬ್ರಹ್ಮೋಸ್ಗೆ ದೊಡ್ಡ ಮುನ್ನಡೆ ದೊರೆಯಿತು. ಆಪರೇಷನ್ ಸಿಂಧೂರ್ ನಂತರ ಹೆಚ್ಚಿದ ಗಮನ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಬ್ರಹ್ಮೋಸ್ನ ಕಾರ್ಯಕ್ಷಮತೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಗಮನ ಸೆಳೆಯಿತು. ನೈಜ ಯುದ್ಧ ಪರಿಸ್ಥಿತಿಯಲ್ಲಿ ಅದರ ಬಳಕೆ ಮತ್ತು ಸಾಮರ್ಥ್ಯದ ಬಗ್ಗೆ ಚರ್ಚೆಗಳು ಹೆಚ್ಚಾದ ನಂತರ ಬ್ರಹ್ಮೋಸ್ ಒಂದು ಸಾಧ್ಯತೆ ಇರುವ ರಕ್ಷಣಾ ಉತ್ಪನ್ನದಿಂದ ಹೆಚ್ಚು ಗಮನ ಸೆಳೆಯುವ ಒಂದು ರಫ್ತು ಉತ್ಪನ್ನವಾಗಿ ಬದಲಾಗತೊಡಗಿತು. ಇದಾದ ನಂತರ ಮತ್ತಷ್ಟು ದೇಶಗಳು ಬ್ರಹ್ಮೋಸ್ನ ಬಗ್ಗೆ ಆಸಕ್ತಿ ತೋರಿಸಲು ಆರಂಭಿಸಿದವು. ವಿಯೆಟ್ನಾಂ ಸುಮಾರು $629 ಮಿಲಿಯನ್ ಮೌಲ್ಯದ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ವರದಿಗಳಿವೆ. ಇಂಡೋನೇಷ್ಯಾ ಕೂಡ ಸುಮಾರು $200 ರಿಂದ $300 ಮಿಲಿಯನ್ ಮೌಲ್ಯದ ಒಪ್ಪಂದವನ್ನು ಅಂತಿಮಗೊಳಿಸಿದೆ ಎಂದು ವರದಿಯಾಗಿದೆ. ಇದರೊಂದಿಗೆ ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಬ್ರಹ್ಮೋಸ್ ಮಿಸೈಲ್ ಅನ್ನು ಖರೀದಿಸುವ ದೇಶಗಳ ಸಂಖ್ಯೆ ಹೆಚ್ಚುತ್ತಿದೆ. ಇದಲ್ಲದೆ ಇನ್ನೂ 1 ಡಜನ್ಗಿಂತ ಹೆಚ್ಚು ದೇಶಗಳು ಬ್ರಹ್ಮೋಸ್ ಮಿಸೈಲ್ ಅನ್ನು ಖರೀದಿಸುವ ಬಗ್ಗೆ ಚರ್ಚೆ ನಡೆಸುತ್ತಿವೆ ಅಥವಾ ಆಸಕ್ತಿ ವ್ಯಕ್ತಪಡಿಸಿವೆ ಎಂಬ ವರದಿಗಳಿವೆ. ಇದೊಂದು ರಕ್ಷಣಾ ಉತ್ಪನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ಹೇಗೆ ವೇಗವಾಗಿ ಬೆಳೆಯಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ. ಮೊದಲ ದೇಶ ಖರೀದಿಸುವಾಗ ದೊಡ್ಡ ಅಪಾಯ ತೆಗೆದುಕೊಳ್ಳುತ್ತದೆ, ಆದರೆ ಆ ಉತ್ಪನ್ನ ತನ್ನ ಸಾಮರ್ಥ್ಯವನ್ನು ತೋರಿಸಿದ ನಂತರ ಇತರ ದೇಶಗಳಿಗೆ ಅದೇ ವ್ಯವಸ್ಥೆಯ ಬಗ್ಗೆ ವಿಶ್ವಾಸ ಹೆಚ್ಚುತ್ತದೆ. ಅಲ್ಲಿಂದ ರಫ್ತು ಬೇಡಿಕೆ ವೇಗವಾಗಿ ಹೆಚ್ಚಾಗಬಹುದು. ಬ್ರಹ್ಮೋಸ್ ಈಗ ದೊಡ್ಡ ವ್ಯಾಪಾರವೂ ಹೌದು. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ಬ್ರಹ್ಮೋಸ್ ಕೇವಲ ರಕ್ಷಣಾ ವಿಚಾರವಲ್ಲ, ಇದು ಈಗ ದೊಡ್ಡ ಆರ್ಥಿಕ ಮತ್ತು ವ್ಯಾಪಾರಿಕ ವಿಚಾರವೂ ಆಗಿದೆ. DRDO ನೀಡಿರುವ ಮಾಹಿತಿಗಳ ಪ್ರಕಾರ 2025 ಮತ್ತು 26 ಹಣಕಾಸು ವರ್ಷದಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆಯ ಅಂದಾಜು $5,200 ಕೋಟಿ ದಾಟಿದೆ. ಅದೇ ವರ್ಷದಲ್ಲಿ 2 ಪ್ರಮುಖ ರಫ್ತು ಒಪ್ಪಂದಗಳ ಮೌಲ್ಯವೇ ಸುಮಾರು $4,000 ಕೋಟಿ ಎಂದು ಹೇಳಲಾಗಿದೆ. ಅಂದರೆ ಇದು ಕೇವಲ ಸರ್ಕಾರದ ಹಣದಿಂದ ನಡೆಯುವ ಯೋಜನೆ ಅಲ್ಲ,
ವಿದೇಶಿ ಗ್ರಾಹಕರಿಂದ ದೊಡ್ಡ ಪ್ರಮಾಣದಲ್ಲಿ ಆದಾಯ ಗಳಿಸುತ್ತಿರುವ ವಾಣಿಜ್ಯಿಕ ರಕ್ಷಣಾ ಉದ್ಯಮವಾಗಿ ಬ್ರಹ್ಮೋಸ್ ಬೆಳೆಯುತ್ತಿದೆ. ಲಕ್ನೋದಲ್ಲಿ ಬ್ರಹ್ಮೋಸ್ ಉತ್ಪಾದನೆಯ ಹೊಸ ಅಧ್ಯಾಯ. ಸ್ನೇಹಿತರೆ, ಬೇಡಿಕೆ ಹೆಚ್ಚುತ್ತಿರುವುದರಿಂದ ಉತ್ಪಾದನಾ ಸಾಮರ್ಥ್ಯವನ್ನು ಭಾರತ ಹೆಚ್ಚಿಸುತ್ತಿದೆ. ಉತ್ತರ ಪ್ರದೇಶದ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ನ ಲಕ್ನೋ ಘಟಕ ಇದಕ್ಕೆ ಪ್ರಮುಖ ಉದಾಹರಣೆ. ಈ ಘಟಕ ಕಾರ್ಯಾರಂಭ ಮಾಡಿದ 1 ವರ್ಷದ ಒಳಗೆ ತನ್ನ ಮೊದಲ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉತ್ಪಾದಿಸಲು ಆರಂಭಿಸಿತು. ಈ ಘಟಕವು ವರ್ಷಕ್ಕೆ ಸುಮಾರು 80ರಿಂದ 100 ಕ್ಷಿಪಣಿಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದುವಂತೆ ನಿರ್ಮಿಸಲಾಗಿದೆ. ಮುಂದಿನ ಹಂತದಲ್ಲಿ ಇದನ್ನು ವರ್ಷಕ್ಕೆ 100ರಿಂದ 150 ಕ್ಷಿಪಣಿಗಳವರೆಗೆ ಹೆಚ್ಚಿಸುವ ಯೋಜನೆಯೂ ಇದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ಪ್ರಕಾರ ಲಕ್ನೋ ಘಟಕದಿಂದಲೇ ಮುಂದಿನ ಹಣಕಾಸು ವರ್ಷದಿಂದ ಸುಮಾರು 3,000 ಕೋಟಿ ರೂಪಾಯಿಗಳ ವಹಿವಾಟು ಉಂಟಾಗುವ ನಿರೀಕ್ಷೆ ಇದೆ. ಇದರ ಜೊತೆಗೆ ವರ್ಷಕ್ಕೆ ಸುಮಾರು 5,000 ಕೋಟಿ ರೂಪಾಯಿಗಳ ಜಿಎಸ್ಟಿ ಕೊಡುಗೆ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಒಂದು ಕ್ಷಿಪಣಿಯ ಉತ್ಪಾದನಾ ಘಟಕದಿಂದಲೇ ಇಷ್ಟು ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆ ಸೃಷ್ಟಿಯಾಗುತ್ತದೆ ಎಂದರೆ ಅದರ ಪರಿಣಾಮ ಕೇವಲ ರಕ್ಷಣಾ ಕ್ಷೇತ್ರಕ್ಕೆ ಸೀಮಿತವಾಗುವುದಿಲ್ಲ. ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಆರ್ಡರ್ಗಳು ಸಿಗುತ್ತವೆ. ಸಾರಿಗೆ ಮತ್ತು ಸರಬರಾಜು ವ್ಯವಸ್ಥೆಗಳು ಬೆಳೆಯುತ್ತವೆ. ಎಲೆಕ್ಟ್ರಾನಿಕ್ಸ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಬೇಡಿಕೆ ಹೆಚ್ಚುತ್ತದೆ ಮತ್ತು ಸರ್ಕಾರಕ್ಕೂ ತೆರಿಗೆಯ ಆದಾಯ ಹೆಚ್ಚುತ್ತದೆ. ಬ್ರಹ್ಮೋಸ್ ಭಾರತಕ್ಕೆ ಏಕೆ ಇಷ್ಟು ಮುಖ್ಯ? ಸ್ನೇಹಿತರೆ, ಇಲ್ಲಿ 3 ಪ್ರಮುಖ ಕಾರಣಗಳಿವೆ. ಮೊದಲನೆಯದು ವಿದೇಶಿ ವಿನಿಮಯದ ಆದಾಯ. ಬ್ರಹ್ಮೋಸ್ನ ರಫ್ತು ಒಪ್ಪಂದಗಳು ಅಮೆರಿಕನ್ ಡಾಲರ್ನಲ್ಲಿ ನಡೆಯುತ್ತವೆ. ಉದಾಹರಣೆಗೆ, ವಿಯೆಟ್ನಾಂನ ಸುಮಾರು $629 ಮಿಲಿಯನ್ ಮೌಲ್ಯದ ಒಪ್ಪಂದವೇ ದೊಡ್ಡ ಪ್ರಮಾಣದ ವಿದೇಶಿ ಆದಾಯವನ್ನು ಭಾರತಕ್ಕೆ ತರುತ್ತದೆ. ಕೆಲವೇ ವರ್ಷಗಳ ಹಿಂದೆ ಭಾರತದ ಒಟ್ಟು ಆರ್ಮ್ಸ್ ಅಂಡ್ ಅಮ್ಯುನೇಷನ್ ಎಕ್ಸ್ಪೋರ್ಟ್ಸ್ ಮೌಲ್ಯವೇ ಸುಮಾರು $358.6 ಮಿಲಿಯನ್ ಆಗಿತ್ತು. ಇದರಿಂದ ಒಂದು ಬ್ರಹ್ಮೋಸ್ ಒಪ್ಪಂದವೇ ಭಾರತದ ಒಟ್ಟಾರೆ ರಕ್ಷಣಾ ರಫ್ತು ಅಂಕಿಅಂಶಗಳ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಬಲ್ಲದು ಎಂಬುದು ಅರ್ಥವಾಗುತ್ತದೆ. ಎರಡನೆಯದು ದೇಶೀಯ ಕೈಗಾರಿಕೆಗಳಿಗೆ ಸಿಗುವ ಅವಕಾಶ. ಬ್ರಹ್ಮೋಸ್ ನಿರ್ಮಾಣದಲ್ಲಿ ಕೇವಲ ಬ್ರಹ್ಮೋಸ್ ಏರೋಸ್ಪೇಸ್ ಅಥವಾ DRDO ಮಾತ್ರ ಕೆಲಸ ಮಾಡುವುದಿಲ್ಲ. ವಿವಿಧ ಭಾರತೀಯ ಕಂಪನಿಗಳು, ಘಟಕಗಳು, ಎಲೆಕ್ಟ್ರಾನಿಕ್ಸ್ ಮಾರ್ಗದರ್ಶನ ವ್ಯವಸ್ಥೆಗಳು, ನಿಖರ ಯಂತ್ರೋಪಕರಣಗಳು ಮತ್ತು ಇತರ ಭಾಗಗಳನ್ನು ಪೂರೈಸುತ್ತವೆ. ರಫ್ತು ಆರ್ಡರ್ಗಳು ಹೆಚ್ಚಾದಂತೆ ಈ ದೇಶೀಯ ಸರಬರಾಜು ಸರಪಳಿಗೂ ಬೇಡಿಕೆ ಹೆಚ್ಚುತ್ತದೆ. ಅದರರ್ಥ ಒಂದು ದೊಡ್ಡ ರಕ್ಷಣಾ ಉತ್ಪನ್ನದ ಯಶಸ್ಸು ಅನೇಕ ಭಾರತೀಯ ಕೈಗಾರಿಕೆಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಮೂರನೆಯದು ಭಾರತದ ತಾಂತ್ರಿಕ ವಿಶ್ವಾಸಾರ್ಹತೆ. ಭಾರತ ಹಿಂದೆ ರಕ್ಷಣಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬಿಡಿ ಭಾಗಗಳು, ಮದ್ದು ಗುಂಡುಗಳು ಮತ್ತು ವಿವಿಧ ಸಬ್ ಸಿಸ್ಟಮ್ಸ್ ಗಳಿಂದ ರಫ್ತು ಮಾಡುತ್ತಿತ್ತು. ಆದರೆ ಒಂದು ದೇಶದ ಸೇನೆ ಮತ್ತೊಂದು ದೇಶದಿಂದ ಸಂಪೂರ್ಣ ವೆಪನ್ ಸಿಸ್ಟಮ್ ಗಳನ್ನು ಖರೀದಿಸುವುದು ಬೇರೆ ಮಟ್ಟದ ವಿಶ್ವಾಸವನ್ನು ತೋರಿಸುತ್ತದೆ. ಬ್ರಹ್ಮೋಸ್ ಇದೇ ಹಂತಕ್ಕೆ ಭಾರತವನ್ನು ಕೊಂಡೊಯ್ಯುತ್ತಿದೆ. ಭಾರತ ಈಗ ಕೇವಲ ಮತ್ತೊಂದು ದೇಶದ ರಕ್ಷಣಾ ಉತ್ಪನ್ನದ ಪೂರೈಕೆದಾರನಾಗದೆ ಸಂಪೂರ್ಣ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ರಫ್ತು ಮಾಡುವ ದೇಶವಾಗಿ ತನ್ನ ಸ್ಥಾನವನ್ನು ಬಲಪಡಿಸುತ್ತಿದೆ. ಭಾರತದ ಆರ್ಥಿಕತೆಗೆ ಬ್ರಹ್ಮೋಸ್ ನೀಡಬಹುದಾದ ಪರಿಣಾಮ. ಈಗ ಬ್ರಹ್ಮೋಸ್ ಅನ್ನು ಮೀರಿ ಇಡೀ ಭಾರತದ ರಕ್ಷಣಾ ರಫ್ತು ಕ್ಷೇತ್ರವನ್ನು ನೋಡೋಣ. 2013 ಮತ್ತು 14ರ ಹಣಕಾಸು ವರ್ಷದಲ್ಲಿ ಭಾರತ ರಕ್ಷಣಾ ರಫ್ತು ಕೇವಲ ಸುಮಾರು 686 ಕೋಟಿ ರೂಪಾಯಿಗಳಿಷ್ಟಿತ್ತು. ಆದರೆ 2025 ಮತ್ತು 26ರ ವೇಳೆಗೆ ಇದು ಸುಮಾರು 38,400 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಅಂದರೆ ಒಂದು ದಶಕಕ್ಕೂ ಹೆಚ್ಚಿನ ಅವಧಿಯಲ್ಲಿ ಸುಮಾರು 25% ಹೆಚ್ಚಳವಾಗಿದೆ. ಸರ್ಕಾರವು 2028 ಮತ್ತು 29ರ ವೇಳೆಗೆ 50,000 ಕೋಟಿ ರೂಪಾಯಿಗಳ ರಕ್ಷಣಾ ರಫ್ತು ಗುರಿಯನ್ನು ಹೊಂದಿದೆ. ಇದು ಕೇವಲ ರಕ್ಷಣಾ ಕ್ಷೇತ್ರದ ಸಾಧನೆಯಲ್ಲ, ಇದು ಭಾರತದ ಕೈಗಾರಿಕಾ ಸಾಮರ್ಥ್ಯ ಹೆಚ್ಚಿಸುತ್ತಿರುವುದರಿಂದ ಸೂಚನೆಯೂ ಹೌದು. ರಕ್ಷಣಾ ಉತ್ಪಾದನೆ ಹೆಚ್ಚಾದಂತೆ ಉನ್ನತ ಕೌಶಲ್ಯದ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ದೇಶೀಯ ಉತ್ಪಾದನೆ ಹೆಚ್ಚಾದಂತೆ ಆಮದುಗಳ ಮೇಲಿನ ಅವಲಂಬನೆ ಕಡಿಮೆಯಾಗಬಹುದು. ಹೊಸ ತಂತ್ರಜ್ಞಾನಗಳು ದೇಶದಲ್ಲೇ ಅಭಿವೃದ್ಧಿಯಾಗಬಹುದು ಮತ್ತು ಖಾಸಗಿ ಕೈಗಾರಿಕೆಗಳು ರಕ್ಷಣಾ ಕ್ಷೇತ್ರದಲ್ಲಿ ಮತ್ತಷ್ಟು ಹೂಡಿಕೆ ಮಾಡಲು ಪ್ರೋತ್ಸಾಹ ಪಡೆಯುತ್ತವೆ. ಬ್ರಹ್ಮೋಸ್ನಿಂದ
ಭಾರತದ ರಕ್ಷಣಾ ಉದ್ಯಮ ಕಲಿಯಬೇಕಾದ 3 ಪಾಠಗಳು. ಬ್ರಹ್ಮೋಸ್ ಯಶಸ್ಸಿನಿಂದ ಭಾರತದ ಇತರ ರಕ್ಷಣಾ ಯೋಜನೆಗಳು 3 ಪ್ರಮುಖ ಪಾಠಗಳನ್ನು ಕಲಿಯಬಹುದು. ಮೊದಲ ಪಾಠ, ನೈಜ ಕಾರ್ಯಕ್ಷಮತೆಯ ಅತ್ಯುತ್ತಮ ಪ್ರಚಾರ. ಒಂದು ಶಸ್ತ್ರಾಸ್ತ್ರದ ಸಾಮರ್ಥ್ಯವನ್ನು ಕಾಗದದ ಮೇಲಿನ ಅಂಕಿ ಅಂಶಗಳಿಗಿಂತ ನೈಜ ಕಾರ್ಯಾಚರಣೆಯ ಫಲಿತಾಂಶಗಳು ಹೆಚ್ಚು ಪರಿಣಾಮಕಾರಿಯಾಗಿ ಸಾಬೀತುಪಡಿಸುತ್ತವೆ. ಬ್ರಹ್ಮೋಸ್ನ ಸಾಮರ್ಥ್ಯಕ್ಕೆ ದೊರೆತ ನೈಜ ಕಾರ್ಯಾಚರಣೆಯ ಅನುಭವ ಆಧಾರ ಬಗ್ಗೆ ಜಾಗತಿಕ ಆಸಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡಿದೆ. ಇದೇ ರೀತಿಯಲ್ಲಿ ಆಕಾಶ, ಪಿನಾಕ ಮತ್ತು ತೇಜಸ್ ಸೇರಿದಂತೆ ಭಾರತದ ಇತರ ರಕ್ಷಣಾ ವ್ಯವಸ್ಥೆಗಳು ತಮ್ಮ ಕಾರ್ಯಕ್ಷಮತೆಯನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಸಾಬೀತುಪಡಿಸುವುದು ಅತ್ಯಂತ ಮುಖ್ಯ. ಎರಡನೆಯ ಪಾಠ, ಆರ್ಡರ್ ಬಂದ ನಂತರ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮಾತ್ರ ಸಾಕಾಗುವುದಿಲ್ಲ. ಬೇಡಿಕೆ ಬರುವ ಮೊದಲು ಉತ್ಪಾದನಾ ಸಾಮರ್ಥ್ಯವನ್ನು ಸಿದ್ಧಪಡಿಸಬೇಕು. ಲಕ್ನೋ ಬ್ರಹ್ಮೋಸ್ ಘಟಕದಂತಹ ಮೂಲ ಸೌಕರ್ಯಗಳು ಇದಕ್ಕೆ ಉತ್ತಮ ಉದಾಹರಣೆ. ವಿದೇಶಿ ದೇಶಗಳು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಲು ಮುಂದೆ ಬಂದಾಗ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ವಿಳಂಬವಾದರೆ ಗ್ರಾಹಕರ ವಿಶ್ವಾಸಕ್ಕೆ ಹಾನಿಯಾಗಬಹುದು. ಆದ್ದರಿಂದ ರಫ್ತು ಯಶಸ್ಸಿಗೆ ಉತ್ಪನ್ನದ ಗುಣಮಟ್ಟದಷ್ಟೇ ಉತ್ಪಾದನಾ ಸಾಮರ್ಥ್ಯ ಮತ್ತು ಸಮಯಕ್ಕೆ ಸರಿಯಾದ ವಿತರಣೆಯೂ ಮುಖ್ಯ. ಮೂರನೆಯ ಪಾಠ, ಸಂಪೂರ್ಣ ದೇಶೀಯ ಕೈಗಾರಿಕಾ ಪರಿಸರವನ್ನು ಬೆಳೆಸಬೇಕು. ಒಂದು ದೊಡ್ಡ ರಕ್ಷಣಾ ಉತ್ಪನ್ನ ಯಶಸ್ವಿಯಾಗಬೇಕಾದರೆ ಅದರ ಹಿಂದೆ ನೂರಾರು ದೇಶೀಯ ಕಂಪನಿಗಳು ಬಲವಾದ ಸರಬರಾಜು ವ್ಯವಸ್ಥೆ ಇರಬೇಕು. ವಿನ್ಯಾಸದಿಂದ ಉತ್ಪಾದನೆಯವರೆಗೆ, ಎಲೆಕ್ಟ್ರಾನಿಕ್ಸ್ ನಿಂದ ನಿಖರ ಯಂತ್ರೋಪಕರಣಗಳವರೆಗೆ ಖಾಸಗಿ ಕೈಗಾರಿಕೆಗಳನ್ನು ಆರಂಭದಿಂದಲೇ ಜೋಡಿಸಬೇಕು. ಮುಂದಿನ ಬ್ರಹ್ಮೋಸ್ ಮಟ್ಟದ ಯಶಸ್ಸು ಕ್ಷಿಪಣಿ ಕ್ಷೇತ್ರದಲ್ಲೇ ಬರಬೇಕೆಂದಿಲ್ಲ. ಅದು ಡ್ರೋನ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ನೇವಲ್ ಪ್ಲಾಟ್ಫಾರ್ಮ್ಸ್ ಮತ್ತು ಇನ್ನಾವುದೇ ಉನ್ನತ ತಂತ್ರಜ್ಞಾನ ಕ್ಷೇತ್ರದಿಂದ ಬರಬಹುದು. ಆದರೆ ಆ ಯಶಸ್ಸಿನ ಹಿಂದೆ ದೇಶೀಯ ಕೈಗಾರಿಕೆಗಳನ್ನು ಆರಂಭದಿಂದಲೇ ರಫ್ತು ಗುಣಮಟ್ಟದ ಉತ್ಪಾದನಾ ವ್ಯವಸ್ಥೆಗೆ ಸಂಪರ್ಕಿಸುವುದು ಅತ್ಯಂತ ಅಗತ್ಯ. ಹಾಗಾದರೆ ಬ್ರಹ್ಮೋಸ್ ನಮಗೆ ಏನು ತೋರಿಸುತ್ತಿದೆ? ಬ್ರಹ್ಮೋಸ್ ಕೇವಲ ಕ್ಷಿಪಣಿಗಳನ್ನು ಮಾರಾಟ ಮಾಡುತ್ತಿಲ್ಲ. ಅದು ಭಾರತಕ್ಕೆ ಒಂದು ಸಂಪೂರ್ಣ ಡಿಫೆನ್ಸ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ ಮಾಡೆಲ್ ಅನ್ನು ತೋರಿಸುತ್ತಿದೆ. ಒಂದು ಉತ್ತಮ ತಂತ್ರಜ್ಞಾನ, ನೈಜ ಕಾರ್ಯಕ್ಷಮತೆಯ ಸಾಬೀತು, ಬಲವಾದ ಉತ್ಪಾದನೆಯ ಸಾಮರ್ಥ್ಯ, ದೇಶೀಯ ಸರಬರಾಜು ಸರಪಳಿ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ವಿಶ್ವಾಸಾರ್ಹತೆ. ಈ 5 ಅಂಶಗಳು ಒಂದಾಗಿ ಬಂದಾಗ ಒಂದು ರಕ್ಷಣಾ ಯೋಜನೆ ಕೇವಲ ಸೇನೆಯ ಶಸ್ತ್ರಾಸ್ತ್ರವಾಗಿರುವುದಿಲ್ಲ, ಅದೊಂದು ದೊಡ್ಡ ಕೈಗಾರಿಕಾ ಶಕ್ತಿಯಾಗಿ ಬದಲಾಗುತ್ತದೆ. ಇಂದು ಸುಮಾರು $6 ಬಿಲಿಯನ್ ನಷ್ಟು ಆರ್ಡರ್ ಬುಕ್ ಹೊಂದಿರುವ ಬ್ರಹ್ಮೋಸ್ ಭಾರತದ ರಕ್ಷಣಾ ರಫ್ತು ಸಾಮರ್ಥ್ಯಕ್ಕೆ ಅತ್ಯಂತ ಸ್ಪಷ್ಟವಾದ ಉದಾಹರಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಭಾರತವು ಬ್ರಹ್ಮೋಸ್ ನಂತಹ ಇನ್ನಷ್ಟು ರಕ್ಷಣಾ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆಗೆ ಯಶಸ್ವಿಯಾಗಿ ಕೊಂಡೊಯ್ಯಲು ಸಾಧ್ಯವಾದರೆ ಭಾರತ ಕೇವಲ ದೊಡ್ಡ ರಕ್ಷಣಾ ಬಜೆಟ್ ಹೊಂದಿರುವ ದೇಶವಾಗಿರುವುದಿಲ್ಲ. ಭಾರತವೇ ಒಂದು ಪ್ರಮುಖ ಜಾಗತಿಕ ರಕ್ಷಣಾ ಉತ್ಪಾದನೆ ಮತ್ತು ರಫ್ತು ಶಕ್ತಿಯಾಗಿ ಹೊರಹೊಮ್ಮಬಹುದು. ಇದೇ ಬ್ರಹ್ಮೋಸ್ನ ದೊಡ್ಡ ಪಾಠ. ಇದು ಕೇವಲ ಒಂದು ಕ್ಷಿಪಣಿಯ ಯಶಸ್ಸಿನ ಕಥೆಯಲ್ಲ, ಇದು ಭಾರತದ ಡಿಫೆನ್ಸ್ ಇಂಡಸ್ಟ್ರಿ ಜಾಗತಿಕ ವೇದಿಕೆಗೆ ಪ್ರವೇಶಿಸುತ್ತಿರುವ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.